ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೌದೆನಬೇಕು, ನುಡಿಯೊಳಗಾಗಿ ನುಡಿಯುತ್ತಿದ್ದರೆ ಕೂಡಲ ಸಂಗಮ ದೇವ ನೆಂತೊಲಿವನಯ್ಯ. ಲೋಕದ ಡೊಂಕ ನೀವ್ಯಾಕೆ ತಿದ್ದುವಿರಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ, ನಿಮ್ಮ ತನುವ ಸಂತಯ್ಯ ಮಹಾಕಂದಲ್ಲಿ ಸುತ್ತುವರಯ್ಯ, ಬತ್ತುವ ಜಲವ ಮರವ ಬತ್ತುವ ಜಲವ ನೀನೆತ್ತಬಲ್ಲರೋ ಕೂಡಲ ಸಂಗಮ ದೇವ. ಸುಮಾರು ಕೋವಿಡ್ ಟೈಮಲ್ಲಿ ಯಾಕಂದ್ರೆ ಕರೆಕ್ಟಾಗಿ ಆಮೇಲೆ ಈ ನಮ್ಮ 23 ಎಲೆಕ್ಷನ್ ಬಂತು, ಆಮೇಲೆ 24 ಎಲೆಕ್ಷನ್ ಬಂತು. ಕೋವಿಡಿಂದ ಅಂಬೇಡ್ಕರ್ ಜಯಂತಿ ಆಗಲಿ ಏಪ್ರಿಲಲ್ಲಿ ಬರೋಂಥ ಕಾರ್ಯಕ್ರಮಗಳು ಮೇಯಲ್ಲಿ ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ವಿಜೃಂಭಣೆ ಮಾಡೋಕ್ಕೆ ಆಗಲಿಲ್ಲ. ಅರ್ಥ ಆಯ್ತಾ? ಆ ನೋವು ನಮಗೆ ಕೂಡ ಇದೆ. ಆದರೆ ಈಗ ಇವತ್ತು ವಿಶೇಷವಾಗಿ ಅಕ್ಷಯ ತೃತೀಯ ಕೂಡ ಇರೋದ್ರಿಂದ ಇವತ್ತು ಅತಿ ಶುಭಕರ ದಿನ ಇರೋದ್ರಿಂದ ಭಾಳ ಕಡೆ ಎಲ್ಲ ಇವತ್ತು ತುಂಬ ನನಗೆ ಇವತ್ತು 30 ಮದುವೆ, 11-12 ಗೃಹ ಪ್ರವೇಶಗಳು ಅಟೆಂಡ್ ಮಾಡಬೇಕಾಗಿತ್ತು ಸಾಯಂಕಾಲದೊಳಗೆ. ಸಾಧ್ಯವಾದಷ್ಟು ಅಟೆಂಡ್ ಮಾಡ್ತೀವಿ. ಅದರಿಂದ ನಾನು ಎಲ್ಲ ಸಮಾಜದ ಮುಖಂಡರುಗಳಿಗೂ ಹೇಳಿದಾಗ ಸರ್ ಇದನ್ನು ಅತ್ಯಂತ ವಿಜೃಂಭಣೆಯಿಂದ ಮಾಡಬೇಕು, ಬೇರೆಯನ್ನೆಲ್ಲ ಮಾಡ್ಕೊಂಡ್ಬಂದಿದ್ವಿ. ಇವತ್ತು ವಿಶೇಷವಾಗಿ ಎಲ್ಲ ಅವ್ರವ್ರ ಮನೆಗಳಲ್ಲೂ ಶುಭ ಕಾರ್ಯಗಳಿರೋದ್ರಿಂದ ಇವತ್ತು ವಿಜೃಂಭಣೆ ಮಾಡೋಕ್ಕಾಗೋದಿಲ್ಲ. ಇದಕ್ಕೆ ಒಂದು ಮತ್ತೆ ನಾವು ಪೂರ್ವಭಾವಿ ಸಭೆ ಕೂಡ ಮಾಡಿ ಎಲ್ಲ ನಮ್ಮ ಮದುವೆ ಕಾರ್ಯಗಳು, ನಮ್ಮ ಶುಭ ಸಮಾರಂಭಗಳೆಲ್ಲ ಮುಗಿದ ಮೇಲೆ ವಿಜೃಂಭಣೆಯನ್ನು ಮಾಡೋಣ ಅಂತ ಹೇಳಿದ್ದಾರೆ. ಸೊ ಅದು ಖಂಡಿತ ನಾವು ಎಲ್ಲದನ್ನೂ ಈಗ ನಮ್ಮ ಅವಧಿಯಲ್ಲಿ ಯಾವುದೇ ಜಯಂತಿಗಳಿಗೆ ನಾವು ನೆಗ್ಲೆಕ್ಟ್ ಮಾಡಿಲ್ಲ, ಮತ್ತು ವಿಜೃಂಭಣೆಯನ್ನು ನಾವೇ ಮುಂದಾಳತ್ವ ವಹಿಸಿ ಮಾಡಿದ್ದೀವಿ. ಈ ಬಸವ ಜಯಂತಿ ಕೂಡ ಎಲ್ಲದಕ್ಕಿಂತ ದೊಡ್ಡ ಜಯಂತಿ. ಏಕೆಂದರೆ 12ನೇ ಶತಮಾನದಲ್ಲೇ ವಿಶ್ವಕ್ಕೆ ಆವಾಗ ಒಂದು ಸಂದೇಶ, ಒಳ್ಳೆಯ ಸಂದೇಶ ಸಾಧಿಸಿದ ಅಂಥವ್ರಿಗೆ ಇವತ್ತು ಮತ್ತೆ ನೋಡಿ, ಇವತ್ತು ವಿಶ್ವಗುರು ಮತ್ತು ಸಾಂಸ್ಕೃತಿಕ ನಾಯಕ ಅಂತ ಒಂದು ಬಿರುದು ಕೊಟ್ಟು, ಒಂದು ಅತ್ಯುನ್ನತ ಸ್ಥಾನ, ಒಂದು ಬಿರುದು ಕೊಟ್ಟು ಇವತ್ತು ನಮ್ಮ ಸರ್ಕಾರ ಆಯಿತಾ ಬಸವಣ್ಣನವ್ರಿಗೆ ಅತ್ಯುನ್ನತ ಗೌರವ ಕೊಟ್ಟಿದೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಈಗ ಫ್ಲೈಟ್ ಟೇಕ್ ಆಫ್ ಆಗಿದ್ದಾರೆ, ಇಲ್ಲಿಗೆ ಬರ್ತಾ ಇದ್ದಾರೆ. ಇಂದಲ್ಲಿ ಬಂದು ಇಲ್ಲಿಂದ ಈಗ ಕುಲಸಮಕ್ಕೆ ಹೋಗ್ತಾ ಇದ್ದಾರೆ. ನಾವು ಜಸ್ಟ್ ನಾನು ಸಾಹೇಬ್ರಿಗೆ ಫೋನ್ ಮಾಡಿ ಹೇಳಿದೆ, ತುಂಬ ಕಾರ್ಯಕ್ರಮಗಳಿದೆ ಅಂತ ನಾನು ಇಂದಲ್ಲಿ ರಿಸೀವ್ ಮಾಡ್ಕೊಳ್ಳೋದು ಬರೋಕ್ಕಾಗ್ತಾ ಇಲ್ಲ, ನಾನು ಇನ್ನೊಂದ್ಸರಿ ತಮಗೆ ಭೇಟಿ ಮಾಡ್ತೀನಿ, ಇವತ್ತೆಲ್ಲ ಕ್ಷೇತ್ರದ ಕಾರ್ಯಕ್ರಮ ಇಲ್ಲ ನೀವು ಮುಂದುವರಿಸಿ ಹೇಳಿದ್ದೀನಿ. ಸೊ ಒಂದು ಅತ್ಯುನ್ನತ ಗೌರವ ಕೊಡುವಂಥ ಕೆಲಸ ನಮ್ಮ ಸರ್ಕಾರದಲ್ಲಿ ಕೂಡ ಆಗಿದೆ. ನಾವು ಕೂಡ ಕ್ಷೇತ್ರದಲ್ಲಿ ಕೂಡ ಮುಂದಿನ ದಿನಗಳಲ್ಲಿ ಸಾಧ್ಯವಾದರೆ ಮೇ ತಿಂಗಳಲ್ಲೇ ಈಗ 15ರವರೆಗೂ ತುಂಬ ಪ್ರೋಗ್ರಾಮ್ಸ್ ಫಂಕ್ಷನ್ಸ್ ಇದ್ದಾವೆ. ಅದಾದಮೇಲೆ ಮಾಡೋಣ, ಖಂಡಿತ ಮಾಡೋಣ, ಖಂಡಿತ ಮಾಡಿ. ನನ್ನ ಪರ್ಸ್ನಲ್ ಲೈಫಲ್ಲಿ, ಪ್ರೊಫೆಷ್ನಲ್ ಲೈಫಲ್ಲಿ, ಆಧ್ಯಾತ್ಮಿಕ ಲೈಫಲ್ಲಿ ನಾನೆಲ್ಲ 25 ವರ್ಷ ನನ್ನ ಜೀವನದಲ್ಲಿ ಈಗ ಎಲ್ಲಿ ಬಿಟ್ಟು ಹೋಗಿದ್ನೋ ಅದರಿಂದ ಈಗ ಶುರು ಮಾಡ್ತಾಯಿದ್ದೀನಿ. ಅರ್ಥ ಆಯ್ತು? ಕೂಡ್ಲಿಗೆ ಎಲ್ಲಿ ಬಿಟ್ಟು ಹೋಗಿದ್ದು ಈಗ ಅಲ್ಲೇ ಇದೆ, ಮುಂದಕ್ಕೆ ತಗೊಂಡು ಹೋಗ್ಬೇಕಂತ ಕೆಲಸ ಆಗಿದೆ. ಅಂದರೆ ಬರೀ ಸರ್ಕಲ್ಗಳಾಗಲಿ, ಬರೀ ಭವನಗಳಾಗಲಿ ಅಲ್ಲ ಇಲ್ಲಿ ಪರಿಸ್ಥಿತಿ ಇರೋದು. ಮೂಲಭೂತ ಸೌಕರ್ಯ ಎಲ್ಲ ಕಡೆಯಿಂದ ಈಗ ನಾನು ಜಸ್ಟ್ ನೋಡ್ತಾ ಇದ್ದೆ, ಅದಕ್ಕೆ ಹೇಳ್ತಾ ಇದ್ದೆ ಎಷ್ಟು ಎಕರೆ ಇದೆ, ಯಾವ ಥರ ಇದೆ ಅಂತೇಳಿ, ಅದು ಡಿಮ್ಯಾಂಡ್ ಯಾವ ಥರ ಇದೆ, ಸಾಮಾಜಿಕ ಪರಿಸ್ಥಿತಿ ಯಾವ ಥರ ಇದೆ, ಆರ್ಥಿಕ ಪರಿಸ್ಥಿತಿ ಯಾವ ಥರ ಇದೆ, ಜನಗಳ ಮನಸ್ಥಿತಿ ಯಾವ ಥರ ಇದೆ ಆಯಿತಾ. ಯಾವುದೇ ಕೇಳಿ ಇಲ್ಲೇ ಇದ್ದಾರೆ ಇಂಜಿನಿಯರ್ಗಳಿದ್ದಾರೆ, ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳಿಗೆ ಒಂದು ಅಂಗನವಾಡಿ ಶಾಲೆ ಮಾಡೋಕ್ಕಾಗ್ತಾ ಇಲ್ಲ, ಒಂದು 20 ಮೀಟರ್ CC ಮಾಡೋಕ್ಕಾಗ್ತಾ ಇಲ್ಲ, ಒಂದು ಸಣ್ಣ ಬಿಲ್ಡಿಂಗ್ ಕಟ್ಟೋಕ್ಕಾಗ್ತಾ ಇಲ್ಲ, ಒಂದು ಕಾಂಪೌಂಡ್ ಕಟ್ಟೋಕ್ಕಾಗ್ತಾ, ಎಲ್ಲ ಕಡೆನೂ ನಮಗೆ ಅಡೆತಡೆ. ಅರ್ಥ ಆಯ್ತಾ? ಸ್ವಾಭಾವಿಕ ಸ್ವಭಾವ, ಮನುಷ್ಯನ ಸ್ವಭಾವ ಇಲ್ಲಿ ಭಾಳ ವಿಚಿತ್ರವಾಗಿದೆ. ಅರ್ಥ ಆಯ್ತಾ? ಈ ಗಣಿಧೂಳಿನಿಂದ ಭಾಳ ಜನಗಳು, ಅಮಾಯಕ ಜನಗಳು ಸ್ವಲ್ಪ ಸಣ್ಣ ಪುಟ್ಟ ದಿಕ್ಕ ತಪ್ಪಂಥ ಕೆಲಸ ಆಗಿದೆ. ಅದನ್ನು ಈ ನೋಡಿ, ರಸ್ತೆಗಳು, ಚರಂಡಿಗಳು, ರೋಡುಗಳು ಮಾಡೋದಷ್ಟೇ ಅಲ್ಲ, ಮನಸ್ಸುಗಳನ್ನ ಒಗ್ಗೂಡಿಸಿ ಸಮಾಜದ ಕಡೆಗೆ ತಗೊಂಡೋಗೋಂಥ ಕೆಲಸ ಆಗ್ತಾಯಿಲ್ಲ. ಈಗ ನಾವು ಮೊದಲನೇ ಪ್ರಯತ್ನ ಅದು ಮಾಡ್ತಾ ಇದ್ವಿ ಆಯಿತಾ. ಈಗ ಸರ್ಕಲ್ಗಳು ನಮಗೆಲ್ಲ ಗಮನದಲ್ಲಿದ್ದಾವೆ. ರಸ್ತೆ ಅಗಲೀಕರಣ ಆಗಬೇಕು, ಒಳ್ಳೊಳ್ಳೆ ರಸ್ತೆಗಳು ಆಗಬೇಕು, ಅದ್ರ ಜೊತೆಗೆ ಸರ್ಕಲ್ಗಳು ಕೂಡ ಪ್ಲಾನ್ ಮಾಡ್ಕೊಂಡು ಬರ್ತಾ ಇದ್ವಿ. ಈಗ ನಮ್ಗೇನಪ್ಪ ಅಂತಂದರೆ ಎಲ್ಲೋ ಒಂದು ಕಡೆ ಸುಮ್ಮನೆ ಯಾವುದೋ ಒಬ್ಬರು ಒತ್ತಡಕ್ಕೆ ಸರ್ಕಲ್ಗಳು ಮಾಡಿ, ಭವನ ಇದು ಮೂರ್ತಿಗಳು ಮಾಡಿ ಅವು ಧೂಳು ತಿನ್ನಂಗೆ ಕೂರ್ಸೋಂಥ ಕೆಲಸ ಆಗಬಾರ್ದು. ಅದು ಒಂಥರ ನಮಗೆ ಬೆಸ್ಟ್ ಆಫ್ ದ ಬೆಸ್ಟ್ ನೋಡಿ ಬಂದಿನಿ ವರ್ಲ್ಡಲ್ಲಿ. ನಾವು ಕೂಡ್ಲಿಯಲ್ಲಿ ಕಾಟಾಚಾರಕ್ಕೆ ಮಾಡಬಾರ್ದು, ಮಾಡಿದ್ರೆ ಒಂದು ಒಳ್ಳೆ ರೀತಿಲಿ ಮಾಡಬೇಕನ್ನೋದೊಂದು ಕಾನ್ಸೆಪ್ಟ್ ಇದೆ. ಸೊ ನಿಮ್ಮ ತಾಳ್ಮೆ, ನಿಮ್ಮ ಸಮಯವನ್ನು ಅಷ್ಟೇ ನಾವು ನಿರೀಕ್ಷೆ ಮಾಡ್ತೇವೆ, ಬೇರೆ ಏನು ಮಾಡೋದು ಆಯಿತಾ. ನಾವು ಯಾವುದೇ ರೀತಿ ಖಂಡಿತ ಎಲ್ಲ ಸರ್ಕಲ್ಗಳ ಬಗ್ಗೆ ನನ್ನ ತಲೆಯಲ್ಲಾಗಲೇ ಎಲ್ಲ ನಾನು ಬ್ಲೂ ಪ್ರಿಂಟ್ ಮಾಡ್ಕೊಂಡಿದ್ದೀನಿ. ತಾಳ್ಮೆ ಬೇಕು.
ಆಯ್ತಾ. ಈ ಅಭಿವೃದ್ಧಿ ವಿಷಯದಲ್ಲಿ ನಾವೆಲ್ಲೂ ಹೇಳಿಸ್ಕೊಳ್ಳೋದು. ಈಗಾಗಲೇ 20 ಲಕ್ಷದ ಅನುದಾನದಲ್ಲಿ ನಾವು 25 ಲಕ್ಷ ಅನುದಾನದಲ್ಲಿ ಈ ರಸ್ತೆಗೆ CC ರಸ್ತೆಗೆ ಟೋಟಲ್ ಬ್ಯಾಂಕಿಂದ ಮೇನ್ ರೋಡಿಂದ ಇಲ್ಲವರೆಗೂ ಈಗ CC ರಸ್ತೆ ಕೂಡ ಹಾಕಿದ್ದೀವಿ. ಯಾಕೆಂದರೆ ಇದು ಮೇನ್ ಈ ಕಡೆ ಎಂಟ್ರೆನ್ಸ್ ಇದೆ, ಮತ್ತು ಇಲ್ಲಿಂದ ಕೂಡ ಸಂಡೂರು ರೋಡ್ಗೆ ಈ ಕಡೆ ಆ ಕಡೆ ಅಲ್ಲಿಂದ ಸಂಡೂರು ರೋಡ್ಗೆ ಡೈರೆಕ್ಟ್ ಕನೆಕ್ಷನ್ ಇದೆ. ಅದು ಕೂಡ ನಾನು ಸಂಪರ್ಕಕ್ಕೆ ಇಟ್ಕೊಂಡಿದ್ದೀವಿ. ಮತ್ತು ಇಲ್ಲಿ ಕೂಡ ಇನ್ನೂ ಹೆಚ್ಚುವರಿ ಹಾಸ್ಟೆಲ್ಗಳಿಗೆಲ್ಲ ನಾವು ಇಟ್ಕೊಂಡಿದ್ದೀವಿ. ಸೊ ಈ ಭಾಗ ಡೆವಲಪ್ ಆಗಿ ಎಲ್ಲ ಕಡೆಯೂ ಈಗಾಗಲೇ ಸಂಪೂರ್ಣ ಕೂಡ್ಲಿಗಿ ಟೌನಲ್ಲಿ ಏನಿದೆ ನೋಡಿ ಎಲ್ಲ ಕಡೆ ಡೆಡ್ ಎಂಡ್ ಇದೆ ಆಯಿತಾ. ಆ ಕಡೆ ಹೊಸಳ್ಳಿ ರೋಡು ಡೆಡ್ ಎಂಡು ಆಯಿತಾ. ಒಂದು ಲೇಔಟ್ ಇಲ್ಲ, ಒಂದು ಗೌರ್ಮೆಂಟ್ ಬಿಲ್ಡಿಂಗ್ ಇಲ್ಲ, ಹೊಲಗಳಿದ್ದಾವೆ. ಮತ್ತು ಉಜ್ನಿ ರೋಡು ಡೆಡ್ ಎಂಡು, ಕೊಟ್ಟೂರು ರೋಡ್ ಡೆಡ್ ಎಂಡು, ಹೊಸಪೇಟೆ ರೋಡ್ ಡೆಡ್ ಎಂಡು. ಏನು ಸ್ವಲ್ಪ ಒಂದು 500 ಮೀಟ್ರು ಸೋರ್ನೂರು ರೋಡು, ಒಂದು 100 ಮೀಟ್ರು ಗುರೇಕೋಟೆ ರೋಡು, ಇಷ್ಟು ಡೆವಲಪ್ಮೆಂಟ್. ಸಂಡೂರು ರೋಡ್ ಕೂಡ ಡೆಡ್ ಎಂಡ್, ಎಲ್ಲವೂ ಡೆಡ್ ಎಂಡ್ ಇದ್ದಾವೆ. ಅಂದರೆ ಯಾವುದೇ ರೀತಿ ಡೆವಲಪ್ಮೆಂಟ್. ಪಕ್ಕದಲ್ಲಿ ನೀವು ಅಗ್ರಬಂಡಳ್ಳಿ ತಗೊಳ್ಳಿ, ಪಕ್ಕದಲ್ಲಿ ನೀವು ಕೊಟ್ಟೂರು ತಗೊಳ್ಳಿ, ಎಷ್ಟು ಡೆವಲಪ್ಮೆಂಟ್ ಇದೆ ಆಯಿತಾ. ಇವತ್ತು 70% ಅಧಿಕಾರಿಗಳು ಕೊಟ್ಟೂರಿಂದ ಬರ್ತಾರೆ, ಉಳಿದಿರೋರು ಬಳ್ಳಾರಿ ಹೊಸಪೇಟೆಯಿಂದ ಬರ್ತಾರೆ. ಇಲ್ಲಿಗೆ ಯಾರೂ ಇಲ್ಲ ಆಯಿತಾ. ಇವೆಲ್ಲ ಮನಸ್ಥಿತಿಗಳು ಇವೆಲ್ಲ ಎಲ್ಲ ರೀತಿ ಬದಲಾವಣೆ ತರಬೇಕಾಗಿದೆ. ಸೊ ಎಲ್ಲದನ್ನೂ ಒಗ್ಗೂಡಿಸ್ಕೊಂಡು ತರೋಂಥ ಕೆಲಸ ಮಾಡ್ತೀವಿ ನಾವು. ಬರೀ ರಾಜಕೀಯಕ್ಕೆ ಮಾಡಬೇಕಾದ್ರೆ ಇಷ್ಟು 2 ವರ್ಷ ಇಲ್ಲ, ನಾವು 1 ತಿಂಗಳು ಬೇಕೆಲ್ಲ ಸರ್ಕಾರ ಮಾಡಿ ಡಂಗುರ ಹೊಡ್ಸ್ಬಿಟ್ಟು ಜೈ ಅಂದ್ಕೊಂಡು ಮಾಡೋದು ಆಯಿತಾ. ಸೊ ಎಲ್ಲದನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋಂಥ ಕೆಲಸ ಮಾಡ್ತಾಯಿದ್ದೀವಿ. ಸೊ ನಿಮ್ಮ ಸಹಕಾರ ಬೇಕಂತ ಕೇಳ್ತೀವಿ.